ಕಮಲ್ ಹಾಸನ್ ಹೇಳಿಕೆ ಬಗ್ಗೆ ನಟ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡವನ್ನ ಇವತ್ತಲ್ಲ ಯಾವಾಗಲೂ ಚಿಗುರಿಸಬೇಕು. ನಾವು ಕನ್ನಡಕ್ಕಾಗಿ ಹೋರಾಡ್ತೀವಿ, ಬೇಕಾದ್ರೆ ಸಾಯ್ತೀವಿ. ಬರೀ ಮಾತಾಡಿ ದೊಡ್ಡ ಪೋಸ್ ಕೊಡೋದಲ್ಲ, ಕನ್ನಡವನ್ನು ಇವತ್ತಲ್ಲ ಯಾವಾಗಲೂ ಚಿಗುರಿಸಬೇಕು ಅಂತ ಹೇಳಿದ್ದಾರೆ. ನಾವು ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಬೇಕಾದ್ರೆ ಸಾಯ್ತೀವಿ ಅಂತ ಹೇಳಿದ್ದಾರೆ. ಬರೀ ಮಾತಾಡಿ ದೊಡ್ಡ ಪೋಸ್ ಕೊಡೋದಲ್ಲ, ಕನ್ನಡ ಪ್ರೋತ್ಸಾಹ ಮಾಡಿ. ಹೆಂಗೆ ಕನ್ನಡ ಬೆಳೆಯುತ್ತೆ ಹೇಳಿ? ಕನ್ನಡವನ್ನು ಮೊದಲು ಪ್ರೋತ್ಸಾಹ ಮಾಡಿ. ಕನ್ನಡ ಬೆಳಿಬೇಕು ಅಂದರೆ ಹೆಂಗೆ ಬೆಳೆಯುತ್ತೆ ಹೇಳಿ? ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರಿಗೂ ಪ್ರೀತಿ ಇದೆ. ಕಮಲ್ ಅವರು ಬೆಂಗಳೂರಿಗೆ ಬಂದಾಗ ಕೇಳಬಹುದಿತ್ತು, ಬರೀ ಬಾಯಿಯಲ್ಲಿ ಮಾತ್ರ ಕನ್ನಡ ಕನ್ನಡ ಅನ್ನಬಾರ್ದು. ಕಮಲ್ ಹಾಸನ್ ನನಗೆ ಬಹಳ ಇಷ್ಟ, ನನಗೆ ಫೇವರಿಟ್ ಕಲಾವಿದರವರು. ಕಮಲ್ ಹಾಸನ್ ಹೇಳಿಕೆಯ ಕುರಿತಾಗಿ ಈ ಮಾತನ್ನ ಶಿವಣ್ಣ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರಿಗೂ ಪ್ರೀತಿ ಇದೆ. ನನಗೆ ಕನ್ನಡದ ಬಗ್ಗೆ ಹೋರಾಟ ಮಾಡಿ ಅಂತಂದಾಗ ನಾವು ಜೀವ ಕೊಡುವುದಕ್ಕೂ ಸಿದ್ಧ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆ ಬಗ್ಗೆ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ನನಗೆ ತುಂಬ ಇಷ್ಟ, ಫೇವರಿಟ್ ನಟ ಅಂತ ಹೇಳಿರುವವರು. ಕಮಲ್ ಹಾಸನ್ ಅವರಿಗೂ ಕೂಡ ಕನ್ನಡ ಭಾಷೆ ಬಗ್ಗೆ ಬಹಳ ಪ್ರೀತಿ ಇದೆ ಅಂತ ಹೇಳಿದ್ದಾರೆ. ಕಮಲ್ ಹಾಸನ್ ಅವರು ಬೆಂಗಳೂರಿಗೆ ಬಂದಾಗ ಕೇಳಬಹುದಿತ್ತು, ಬರೀ ಬಾಯಿಯಲ್ಲಿ ಮಾತ್ರ ಕನ್ನಡ ಅಂತ ಹೇಳಿದ್ರೆ ಸಾಲದು, ಅದು ಹೃದಯದಿಂದಲೂ ಕೂಡ ಬರಬೇಕು ಅನ್ನುವಂಥ ಮಾತನ್ನು ಶಿವಣ್ಣ ಹೇಳಿದ್ದಾರೆ. ನೋಡಿದಾಗ ನೆನ್ನೆ ಬಂದಾಗ ಇಲ್ಲೇ ಇದ್ದೀವಿ, ಎಲ್ಲರೂ ಮಾತಾಡ್ತಾ ಇದ್ದೀವಿ. ನಮ್ಮದೇ ಕೇಳ್ಬೋದಾಗಿತ್ತು ಎಲ್ಲರೂ, ಯಾರು ಕೇಳಿದ್ರೆ ನಮಗೂ ಗೊತ್ತಿಲ್ಲ. ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡೋದು ಮಾತ್ರ ಬರಬಾರ್ದು, ಇದು ಜೋಟಾಗಿರ್ಬೇಕು. ನಾ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಕಿತ್ಸೋದಲ್ಲ, ಕನ್ನಡ ಚಿಕಿತ್ಸೋದು ಇವತ್ತಲ್ಲ ಯಾವಾಗಲೂ ಚಿಕಿತ್ಸಬೇಕು. ಅದು ಹೇಳ್ಬೋಣ, ನಾವಿನ್ನಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಸಾಯ್ತೀವಿ. ಬೇಕಾದ್ರೆ ಬರೀ ಮಾತಾಡಿ ನ್ಯೂಸ್ ಮಾತಾಡ್ಬಿಟ್ಟು ಉಪೋಸ್ಕರ ದೊಡ್ಡ ವಿಷಯ ಅಲ್ಲ. ಕನ್ನಡಕ್ಕೆ ನಾವ್ ಏನ್ ಮಾಡ್ತೀವಿ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ, ಅಂದ್ರೆ ಆನ್ಸರ್ ಸಿಗುತ್ತೆ. ನೀವೇನ್ ಮಾಡ್ತಾರೆ ಕನ್ನಡ ಸಿನಿಮಾಗೆ? ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಹೊಸಬ್ರಿಗೂ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ